ಏನು ಸಂಘರ್ಷಣ ವನ್ಯಜೀವಿ ಸಂಘರ್ಷಣ ತಡೆಯಲು ಒಂದು ವಿನೂತವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತಲೂ ಕೂಡ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದು. ನನಗೆ ಭಾಳ ಖುಷಿ ಆಗ್ತದೆ. ಚಂದನ್ ಸರ್ ಅವರು ಏನು ಹಿಂದೆಲ್ಲ ಸಫಾರಿಗೆ ಬರ್ತಿದ್ರು, ಯಾಕೆ ಸಫಾರಿ ನಿಲ್ತು ಅಂತ ಸಂದರ್ಭದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಏನು ಮಾನವ ಮತ್ತು ಹುಲಿ ದಾಳಿಯಿಂದ 3 ಜನ ರೈತರು ಮೃತಪಟ್ಟಿರ್ತಕ್ಕಂಥದ್ದನ್ನ ಅವರು ಗಮನದಲ್ಲಿ ಇಟ್ಕೊಂಡು ನಾನೇ ಸ್ವತಃ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿ ಒಂದು ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಇವತ್ತು ಚಂದನ್ ಸರ್ ಅವರು ನಮ್ಮ ತಾಲೂಕಿಗೆ ವಿಶೇಷವಾಗಿ ನಾಗರಹೊಳೆ ಅರಣ್ಯ ವ್ಯಾಪಕ್ಕೆ ಒಂದು ಜಾಲರಿ ಮೆಸ್ ಇವತ್ತು ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಾಲೂಕಿನ ಜನತೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನು ಕೂಡ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಜೊತೆಗೆ ವಿನೂತನ ಕಾರ್ಯಕ್ರಮಗಳು, ಒಂದು ಟೀಮ್ ಈ ನಾಗರಹೊಳೆ ಭಾಗದಲ್ಲಿ ಮಧು ಸರ್ ACF ಅವರು, ಸಿದ್ದರಾಜು ಅವರು, ಒಂದು ಟೀಮು ಯಂಗ್ಸ್ಟರ್ಸ್ ಟೀಮ್ಸ್ಗಳು ಭಾಳಷ್ಟು ನಮಗೆ ಕೋಆಪ್ರೇಟ್ ಮಾಡ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ತಮ್ಮೆಲ್ಲರೂ ಕೂಡ ಗೊತ್ತಿರೋಗೆ ಹಿಂದೆ ಸಿದ್ದರಾಜು ಅವರು RF ಆಗಿ ಉತ್ತಮವಾಗಿ ಸೇವೆಯನ್ನು ಮಾಡ್ತಿದ್ರು. ಅದೇ ರೀತಿ ಮಧು ಸರ್ ಕೂಡ ಉತ್ತಮವಾದಂಥ ACF ಇವತ್ತು ACF ಆಗಿ ಅವರು ಕೂಡ ಈ ತಾಲೂಕಿನವರೇ ಆಗಿರೋದ್ರಿಂದ ಈ ತಾಲೂಕಿನ ಜನತೆಯ ರೈತರ ಕಷ್ಟವನ್ನು ತಿಳಿದುಕೊಂಡು ಅನೇಕ ಜನ ರೈತರು ಮುಖಂಡರುಗಳು ಭಾಳಷ್ಟು ನಮಗೆ ಬೇಡಿಕೆಗಳನ್ನ ಇಟ್ಟಿದ್ರು. ಹಿಂದೆ ಸಂದರ್ಭದಲ್ಲಿ ಇಲ್ಲಿ ಜಾಲರಿ ಮೆಸ್ ಆಗಬೇಕು, ಹಿಂದೆಯಿಂದ ನಮ್ಮ ಜಮೀನುಗಳಿಗೆ ಹಂದಿಗಳು ಬರ್ತದೆ, ಜಿಂಕೆಗಳು ಬರ್ತದೆ, ಎಲ್ಲ ಮೇಯ್ತದೆ ಅಂತಂದು ಕೂಡ ಹೇಳ್ತಿದ್ರು. ಅದರಿಂದ ನಾನು ಹಿಂದೆ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡಿದೆ, ರೈಲ್ವೆ ಬ್ಯಾರಿಗೇಟ್ ಹಾಕಬೇಕು ಅನ್ನೋದು ಕೂಡ ಮನವಿ ಮಾಡಿ ಸುಮಾರು ನಾನು ಹಿಂದೆ ಶಾಸಕನಾದಂಥ ಸಂದರ್ಭದಲ್ಲಿ ಸುಮಾರು 35 ಕಿಲೋಮೀಟ್ರು ನಾಗರಹೊಳೆ ಮತ್ತು ಬಂಡೀಪುರ ಎರಡೂ ಸೇರಿ ಅಲ್ಲಿ ರೈಲ್ವೆ ಬ್ಯಾರಿಗೇಟ್ನ ಸರ್ಕಾರದ ವತಿಯಿಂದ ಮಾಡಿಸ್ದೆ. ಅದಾದ ನಂತರ ಇವತ್ತು ಏನು ಹುಲಿ ದಾಳಿಯಿಂದ ಮೃತಪಟ್ಟವ್ರೆ ಸುಮಾರು 120 ಕಿಲೋಮೀಟ್ರು ವ್ಯಾಪ್ತಿಗೆ ಈ ಮೆಸ್ನ ಹಾಕಬೇಕು ಅನ್ನೋದು ಕೂಡ ನಾವು ಮನವಿ ಮಾಡಿದ್ವಿ. ಇದು ಕಾಸ್ಟ್ ಬಂದು ಸುಮಾರು 5 ಲಕ್ಷ ರೂಪಾಯಿ ವೆಚ್ಚ ಅಂತ ಹೇಳ್ತಾರೆ. ನಾವು ಅದಕ್ಕಿಂತ ಇನ್ನೂ ಹೈಟ್ ಮಾಡಿ ಸುಮಾರು ಏನು 5 ಫೀಟ್ ಇದೆ ಅದನ್ನು 10 ಫೀಟ್ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ವಿ. ಯಾಕಂದರೆ ಹುಲಿ ಜಂಪ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಮುಂದಿನ ದಿನಗಳ ಸರ್ಕಾರದ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅರಣ್ಯ ಸಚಿವರ ಹತ್ರ ಮತ್ತೆ ರಿಕ್ವೆಷನ್ ಮಾಡಿ ಸುಮಾರು ಒಂದು 20-25 ಕೋಟಿ ವೆಚ್ಚದಲ್ಲಿ ಈ ಏನು ಮೆಸ್ನ ಮಾಡ್ತಿದ್ದೀವಿ. ಕಂಪ್ಲೀಟಾಗಿ 120 ಕಿಲೋಮೀಟರ್ ಮಾಡಿದ್ರೆ ಖಂಡಿತವಾಗ್ಲೂ ಅರಣ್ಯನೂ ಕೂಡ ಸುರಕ್ಷಿತವಾಗಿರ್ತದೆ, ಮಾನವರು ಕೂಡ ಜಮೀನಲ್ಲಿ ಕೆಲಸ ಮಾಡ್ಬೋದು, ಎರಡೂ ಕೂಡ ಉಳಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಅದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅರಣ್ಯ ಇಲಾಖೆಯವರಿಗೆ ನಾನು ಸೂಚಿಸೋದಿಷ್ಟೇ, ಯಾವುದೇ ರೀತಿ ಇನ್ನೊಂದು ಘಟನೆ ಆಗಬಾರ್ದು ಅನ್ನೋದನ್ನು ಕೂಡ ಅವ್ರಿಗೆ ನಾನು ತಿಳಿಸ್ತಾ, ಅವ್ರಿಗೂ ಕೂಡ ಭಾಳಷ್ಟು ಕಳೆದ 2 ತಿಂಗಳಿಂದನೂ ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ಸುಮಾರು ಜನ ಅವ್ರಿಗೂ ಕೂಡ ಏಟಾಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ವಾಚರ್ಸ್ಗಳಿಗೆ ಆಗಿರ್ಬೋದು, ಗಾರ್ಡ್ಗಳಿಗಾಗಿರ್ಬೋದು ಸ್ವಲ್ಪ ಏಟಾಗಿದೆ. ಅವರು ಕೂಡ 10 ಹುಲಿಗಳನ್ನ ಸೆರೆ ಇಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳು, ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನೊಂದು 8-10 ಹುಲಿ ಆಚೆ ಇದರ ಮಾಹಿತಿ ಕೂಡ ಬೆಳಗ್ಗೆ ಪೇಪರಲ್ಲೂ ಕೂಡ ನಾನು ಓದಿದ್ದೀನಿ. ಅದನ್ನು ಕೂಡ ಅದು ಹೊರಗಡೆ ಬಡದೇ ರೀತಿ ತಡೆ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಈಗ ಮೊನ್ನೆ ಕೂಡ ಸೋಗಳ್ಳಿ ಭಾಗದಲ್ಲಿ ಓಡಾಡ್ತಿತ್ತು, ಯಗಡಾಪುರ ಭಾಗದಲ್ಲಿ ಓಡ್ತಿತ್ತು, ಕೋಟೆ ಟೌನಲ್ಲಿ ಓಡಾಡ್ತಿತ್ತು ಅನ್ನೋದು ಮಾಹಿತಿ ಕೂಡ ಜನರು ಭಾಳ ಆತಂಕದಲ್ಲಿದ್ದಾರೆ. ಅದನ್ನು ಆತಂಕವನ್ನು ನಾವು ಯಾವ ರೀತಿ ಅವ್ರಿಗೆ ಧೈರ್ಯ ತುಂಬಬೇಕು ಅನ್ನೋದನ್ನು ಕೂಡ ಅರಣ್ಯ ಇಲಾಖೆಯವರು ಹೇಳಬೇಕಾಗ್ತದೆ. ಯಾಕಂದರೆ ಜಮೀನಿಗೆ ಹೋದಂಥ ಸಂದರ್ಭದಲ್ಲಿ 4-5 ಜನ ರೈತರು ಒಟ್ಟಿಗೆ ಹೋಗಬೇಕು, ಒಬ್ಬೊಬ್ಬರು ಯಾರು ಓಡಾಡಬೇಡಿದೆ ಅಂತ ಅರಿವು ಮೂಡಿಸಿದ್ದೀರಿ. ಜೊತೆಗೆ ಕೈಯಲ್ಲಿ ಒಂದು ಕಡ್ಡಿ ಇಟ್ಕೊಂಡು ಕೆಲಸ ಮಾಡಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀರಿ. ಅದೆಲ್ಲವನ್ನು ಕೂಡ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತದೆ. ಅಧಿವೇಶನದಲ್ಲೂ ಕೂಡ ಕುರಿತು ನಮ್ಮ ತಾಲೂಕಿನಲ್ಲಿ ಏನು ಹುಲಿಯಿಂದ ಮೃತಪಟ್ಟಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡಿ, ಜೊತೆಗೆ ನಮ್ಮ ತಾಲೂಕಿಗೆ ಏನೇನು ಅಭಿವೃದ್ಧಿಗಳ ಕಾರ್ಯಕ್ರಮಗಳನ್ನ ಕೈಗೆತ್ತಿಕೋಬೇಕು, ವಿಶೇಷವಾಗಿ ರೈಲ್ವೆ ಬ್ಯಾರಿಗೇಡ್ ಬಗ್ಗೆ ಮತ್ತು ಮೆಸ್ ಬಗ್ಗೆ ಅದ್ರ ಬಗ್ಗೆ ಸದನದಲ್ಲಿ ಸರ್ಕಾರ ಗಮನ ಸೆಳೆಯೋಕ್ಕೆ ನಾನು ಕೂಡ ಇಚ್ಛೆ ಪಡ್ತೀನಿ. ಅದರಿಂದ ಮುಂದಿನ ದಿನಗಳಲ್ಲಿ ರೈತರ ಸುರಕ್ಷೆ ಮತ್ತು ಏನು ಅರಣ್ಯ ಕೂಡ ಸುರಕ್ಷೆ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ರೈತರ ಮುಖಂಡಗಳು ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು. ಸರ್ ಪರಮೇಶ್ವರ್ ಸರ್ ಹೇಳಿದೆ, ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಭಾಳ ಸೂಕ್ಷ್ಮವಾಗಿದ್ದು ಮತ್ತು ಭಾಳ ತೀಕ್ಷ್ಣವಾಗಿದ್ದು. ಬಹುಶಃ ಕೇವಲ 20-22 ದಿನಗಳಲ್ಲಿ ಈ ಹುಲಿ ದಾಳಿಗೆ ಬಲಿಯಾಗಿ 4 ಜನ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಇವತ್ತಿನ ಈ ಒಂದು ಬೆಳವಣಿಗೆ ಉತ್ತಮವಾದಂಥ ಬೆಳವಣಿಗೆ. ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ತಲೆದಂಡ ಆಗಿತ್ತು. ಇವತ್ತು ಅರಣ್ಯ ಇಲಾಖೆಯ ಒಂದಷ್ಟು ವಿಚಾರಗಳನ್ನು ಮತ್ತು ಅರಣ್ಯ ಇಲಾಖೆಗಿರ್ತಕ್ಕಂಥ ಮಾನದಂಡಗಳನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಇವತ್ತು ನಿಜಕ್ಕೂ ನಮ್ಮ ಈ ನಾಗರಹೊಳೆ ವಿಭಾಗದ
ವ್ಯಾಪ್ತಿಗೆ ಸಂಬಂಧಪಟ್ಟಂಥ DRF ಆದಂಥ ಸಿದ್ದರಾಜ್ ಅವರು, ಹಾಗೆ ACF ಆದಂಥ RF ಆದಂಥ ಸಿದ್ದರಾಜ್ ಅವರು, ಹಾಗೆ ACF ಆದಂಥ ಮಧು ಅವರು ನಿಜಕ್ಕೂ ಮನ್ಸು ಮಾಡಿದರೆ ನಾವೇನು ಬೇಕಾದ್ರೂ ಮಾಡ್ಬೋದು, ಸರ್ಕಾರನೇ ಬೇಕಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ದಾನಿಗಳಾದಂಥ ಶ್ರೀಯುತ ಡಾಕ್ಟರ್ ಶ್ರೀಧರ್ ಅವರು ಇವತ್ತು ಭಾಳ ಒಂದು ಮನುಕುಲಕ್ಕೆ ಒಂದು ಉತ್ತಮವಾದಂಥ ಮಾದರಿಯ ವ್ಯಕ್ತಿತ್ವ ಅಂದರೂ ತಪ್ಪಾಗಲಾರ್ದು. ಬಹುಶಃ ನಾನು ಆಗಲೇ ಹೇಳಿದೆ, ಬಸವಣ್ಣವ್ರು ಒಂದು ಮಾತು ಹೇಳಿದರು, ಪರರ ವೇದನೆಯನ್ನು ಯಾರು ಅರ್ಥ ಮಾಡ್ಕೋತಾರೆ ಅವರೇ ನಿಜವಾಗ್ಲೂ ದೊಡ್ಡವರು, ವೇದ ಓದೋರು ಯಾರು ದೊಡ್ಡವರಾಗಲಿಕ್ಕಿಲ್ಲ ಅಂತೇಳಿ ಭಾಳ ಸಂತೋಷದ ವಿಚಾರ. ನಿಜಕ್ಕೂ ಇಡೀ ಅನ್ನದಾತರ ಪರವಾಗಿ ನಾನು ಇವತ್ತು ಡಾಕ್ಟರ್ ಶ್ರೀಧರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂಥ ಅರಣ್ಯ ಅಧಿಕಾರಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸ್ತೇನೆ ಮತ್ತು ಅವರಿಗೆ ಮನಪೂರ್ವಕವಾಗಿ ನಾನು ಗೌರವವನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ನಾವು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಬಹುಶಃ ಈ ತುರ್ತು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಲಿ. ಏನಿವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇದೆ, ಅದನ್ನು ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ. NDRF ಸ್ಪೋರ್ಟ್ಸ್ಮನ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗಳಿಗೆ, ಈ ಅನ್ನದಾತರ ಒಂದು ಶೋಚನೀಯ ಮತ್ತು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೂಡ ಆದಷ್ಟು ಬೇಗ ಕಂಡುಹಿಡೀಲಿ ಅಂತೇಳಿ ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಮತ್ತೊಮ್ಮೆ ಇವತ್ತು 50 ಲಕ್ಷ ರೂಪಾಯಿಗಿಂತ ಜಾಸ್ತಿಯಾಗಿ ದಾನ ಮಾಡಿದಂಥ ಡಾಕ್ಟರ್ ಶ್ರೀಧರ್ ಅವ್ರಿಗೂ, ಹಾಗೆ ಈ ಕೆಲಸವನ್ನು ಮಾಡ್ಬೋದು ಅಂತೇಳಿ ಒಂದಷ್ಟು ಮೌಲ್ಯಗಳನ್ನ ಇಟ್ಕೊಂಡು ಕೆಲಸ ನಿರ್ವಹಿಸಿದಂಥ ನಮ್ಮ ಅರಣ್ಯ ಇಲಾಖೆಯ ದಿಟ್ಟ ಅಧಿಕಾರಿಗಳಾದಂಥ ನಮ್ಮ ಸಿದ್ದರಾಜ್ ಅವ್ರಿಗೂ, ಹಾಗೆ ಮಧುವ್ರಿಗೂ ಕೂಡ ತುಂಬ ಹೃದಯದಿಂದ ನಾವು ರೈತ ಕಲ್ಯಾಣ ಸಂಘದ ವತಿಯಿಂದ ತುಂಬ ಹೃದಯದ ಗೌರವವನ್ನು ಅವರಿಗೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಸಂಚು ಮುಂದೆ ಬನ್ನಿ ಸರ್.